ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ 8, 9 ಮತ್ತು 10ನೇ ತರಗತಿಯಲ್ಲಿ ಒಟ್ಟು 280 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಲ್ಲಿನ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿ ಕನಿಷ್ಠ ಸೌಲಭ್ಯಗಳು ಕಲ್ಪಿಸಿದ ಹಿನ್ನೆಲೆಯಲ್ಲಿ ಕಳೆದ 20 ದಿನಗಳ ಹಿಂದೆ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಹಾಗೂ ಬಾಗೇಪಲ್ಲಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಶಾಲಾ ಮುಖ್ಯ ಶಿಕ್ಷಕರ ವಿರುದ್ಧ ದೂರನ್ನ ಸಲ್ಲಿಸಿದ್ದಾರೆ. ಆದರೂ ಇಲಾಖೆ ಹಂತದಲ್ಲಿ ತನಿಖೆ ನಡೆಸಿ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕಾಗಿರುವ ಅಧಿಕಾರಿಗಳು ಕೆಲ ಒತ್ತಡಗಳಿಗೆ ಮಣಿದು ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ಶಿಸ್ತು ಕ್ರಮ ಜರುಗಿಸಲು ಹಿಂದೇಟು ಹಾಕುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ಶಾಲೆಯಲ್ಲಿ ನಡೆಯುತ್ತಿರುವ ಎಲ್ಲ ಅವ್ಯವಹಾರಗಳು ಹಂತ ಹಂತವಾಗಿ ಬೆಳಕಿಗೆ ಬಂದಿದ್ದು, ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳಿಗಾಗಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರನ್ನ ಒಳಗೊಂಡಿರುವ ಎಸ್ಡಿಎಂಸಿ ಸಮಿತಿಯನ್ನ ರಚಿಸಿ ಸಮಿತಿ ಮೂಲಕ ಶಾಲೆಯ ಅಭಿವೃದ್ಧಿಗೆ ಬಂದಿರುವ ಅನುದಾನವನ್ನ ಬಳಕೆ ಮಾಡಬೇಕು. ಆದರೆ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ 2023ರಿಂದ ಇದುವರೆಗೂ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರ ಆಯ್ಕೆಯೂ ನಡೆದಿಲ್ಲ. ಎಸ್ಡಿಎಂಸಿ ಸಮಿತಿಯ ಪುನರ್ ರಚನೆಯೂ ನಡೆದಿಲ್ಲ. ಆದರೆ 2020ರಲ್ಲಿ ಸಮಿತಿಯ ಅಧ್ಯಕ್ಷರಾಗಿರುವ ಬಿಎಸ್ ಬಾಬಾಚಂದ್ ಸಹಿ ಪಡೆದುಕೊಂಡು 2025ರಲ್ಲಿ ಬಿಡುಗಡೆಗೊಂಡಿರುವ ಶಾಲಾ ಅಭಿವೃದ್ಧಿ ಹಣವನ್ನು ಡ್ರಾ ಮಾಡಿ ಅನುದಾನ ದುರ್ಬಳಕೆ ಮಾಡಿರುವ ಬಗ್ಗೆ ದೂರು ಸಲ್ಲಿಸಿದ್ರೂ ಇದುವರೆಗೂ ಇಲಾಖೆ ಹಂತದಲ್ಲಿ ತನಿಖೆ ನಡೆದಿಲ್ಲ ಎಂದು ಕೇಳಿಬಂದಿದೆ. ಬಾಗೇಪಲ್ಲಿ ಪಟ್ಟಣ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಒಟ್ಟು 280 ಜನ ವಿದ್ಯಾರ್ಥಿಗಳಿಗೆ ನೀಡಬೇಕಾಗಿರುವ ಬಿಸಿಯೂಟದ ಪಡಿತರ ಪದಾರ್ಥಗಳನ್ನು ಕರ್ತವ್ಯದಲ್ಲಿ ಇರುವ ಕೆಲ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಕಳ್ಳ ಸಾಕಾಣಿಕೆ ಮಾಡಿ ವಿದ್ಯಾರ್ಥಿಗಳ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸಕ್ಕೆ ಮುಂದಾಗಿದ್ದು, ಪಡಿತರ ಕಳ್ಳ ಸಾಕಾಣಿಕೆಯಲ್ಲಿ ಶಾಲಾ ಮುಖ್ಯ ಶಿಕ್ಷಕರ ಪಾತ್ರ ಇರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯಾವಳಿಗಳಿಂದ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಬೀದಿಗಿಳಿದು ಹೋರಾಟ ನಡೆಸಿದ್ರು. ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಇದುವರೆಗೂ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಮತ್ತೆ ಅವರು ಬಂದು ಟಿಸಿ ಮಗು ಕೇಳ್ದ, ನಾನು ಕೊಟ್ಟೆ, ಜ್ಞಾನದೀಪ್ತಿಯಲ್ಲಿ ಅಡ್ಮಿಷನ್ ಆಗಿದೆ. ಸರಿ, ಕೊಟ್ಟಿದ್ದೀರಲ್ವಾ ಟಿಸಿ? ಕೊಟ್ಟಿದ್ದೀರಲ್ವಾ? ಟಿಸಿ ಕೊಡಕ್ಕಿಂತ ಮುಂಚೆ ಹುಡುಗ 9th ಸ್ಟ್ಯಾಂಡರ್ಡ್ ಅಲ್ಲಿ ಫುಲ್ ಎಕ್ಸಾಮ್ ಆಬ್ಸೆಂಟ್. ನಾನು ಗಮನಿಸಲಿಲ್ಲ ಸರ್, ಸ್ಯಾಟ್ಸ್ ಅಲ್ಲಿ ನೋಡಿದೆ. ಇನ್ನೇನು ಗಮನಿಸ್ತಾ ಇದ್ದಾರೆ? ನೀವು ಪ್ರಿನ್ಸಿಪಲ್ ಅಲ್ವಾ? ಸ್ಯಾಟ್ಸ್ ಅಲ್ಲಿ ಅಲ್ಲ, ನೀವು ಪ್ರಿನ್ಸಿಪಲ್ ಅಲ್ವಾ? ಇವಾಗ ಅವರು ಟೀಚರ್ ಅಂದ್ರೆ ಒಂದೇ ಸಬ್ಜೆಕ್ಟೇ, ಅವ್ರು ಗಮನಿಸ್ಬೇಕಾಗಿರೋದು ಅದು ಮಾತ್ರ. ಆಸ್ ಎ ಪ್ರಿನ್ಸಿಪಾಲ್ ಕಾಲೇಜ್ ಎಲ್ಲ ಗಮನಿಸ್ತಾ ಇರ್ಬೇಕು ನೀವು, ಅದು ನಿಮ್ಮ ಕೆಲಸ. ಇವಾಗ ಆ ಹುಡುಗ ಪೂರ್ತಿ ಆಬ್ಸೆಂಟ್ ಆಗಿದ್ದಾನೆ ಅಂದರೆ ಟಿಸಿ ಹೆಂಗೆ ಇಶ್ಯೂ ಮಾಡಿದ್ದೀರಾ? ಹೌದು, ನಿಮ್ಗೆ ಗಮನಕ್ಕೆ ಬರ್ದಿರ ಹೆಂಗೆ ಕೊಡ್ತೀರಾ ನೀವು? ಇವಾಗ ನೀವು ಇದಕ್ಕೆ ಮುಂಚೆ ಒಂದು ಕಂಪ್ಲೇಂಟ್ ಹೇಳಿದ್ರೆ ಜ್ಞಾಪಕ ಇದೆಯಾ? ಈ ಮೂಮೆಂಟ್ ರಿಜಿಸ್ಟರ್ ಒಂದು ಮಾಡಿದ್ದೀವಿ, ಅದಕ್ಕೆ ಬೆಲೆನೇ ಇಲ್ಲ ಅಂತ. ಇವಾಗ ನೀವು ಈ ಥರದ್ದು ಎಲ್ಲ ಇದನ್ನೇ ಗಮನಿಸ್ತಾ ಇಲ್ಲ ಅಂದರೆ ಇನ್ನು ಏನು ಗಮನಿಸ್ತಾ ಇದ್ದೀರಾ ನೀವು? ತಪ್ಪು ನಿಂದೆ ಅಂತಲ್ಲ, ನಿಂದೇ ಇದೆ ತಪ್ಪು. ನೀವು ಏನು ಗಮನಿಸ್ತಾ ಇಲ್ಲ, ಏನು ಗಮನಿಸ್ತಾ ಇದ್ದೀರಿ ಇಲ್ಲಿ? ಯಾಕೆ ಹೆಂಗೆ ಕೊಟ್ರಿ? ಆ್ಯಸ್ ಎ ಪ್ರಿನ್ಸಿಪಲ್ ನೀವು ಸೀಟಲ್ಲಿ ಕೂತಿದ್ದೀರ ಅಂತಂದರೆ ನಿಮಗೆ ಒಂದು ಆ ಸೀಟ್ ಬಗ್ಗೆ, ಆ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬ ನಾಲೆಡ್ಜ್ ಇದೆ, ಸೀನಿಯಾರಿಟಿ ಇದೆ ಅಂತ ನಿಮ್ಗೆ ಅಲ್ಲಿ ಕೂಡಿಸ್ತಾರೆ. ಇವ್ರನ್ನೆಲ್ಲ ಕೂಡಿಸ್ತೀರ, ನಿಮ್ಮನ್ನೇ ಕೂಡಿಸೋದು ಪರ್ಟಿಕ್ಯುಲರ್ ಆಗಿ ಅಂತ ಇದೇ ಕಾರಣ. ನೀವು ಆ ಹುಡುಗನಿಗೆ ಅಬ್ಸೆಂಟ್ ಆಗಿರೋ ಹುಡುಗನಿಗೆ ಒಂದು ನಿಮಿಷ, ಇವಾಗ ಮಗು ಬರ್ತಾ ಇಲ್ಲ ಅಂತ ಸಾಹೇಬ್ರಿಗೂ ಗೊತ್ತು, ನಿಮಗೂ ಗೊತ್ತಿರುತ್ತೆ. ಹೌದು, ಸಾಹೇಬ್ರಿಗಿಂತ ಫಸ್ಟ್ ನಿಮಗೆ ಗೊತ್ತಾಗೋದು. ರೆಗ್ಯುಲರ್ ಅಟೆಂಡ್ ಮಾಡಿದಾಗ ಆ ಮಗು ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ಅಂದಾಗ ಪೇರೆಂಟ್ಗೆ ಎಷ್ಟು ಸಾರಿ ಇನ್ಫಾರ್ಮ್ ಮಾಡಿದ್ದೀರಾ? ಕೇಳಿ, ಅವ್ರಿಗೆ ಕೇಳಿ. ನಾನು ಹೇಳೋದು ಬೇಡ. ಅವ್ರಿಗೆ, ಅವ್ರ ಮಗಳಿಗೆ ನೀವು ವಿಚಾರಿಸಿದ್ದೀರಾ? ಅವ್ರು ಕರೆಸಿ. ನಾನು ಹೇಳ್ಬಾರ್ದು ಸರ್, ಅವ್ರನ್ನ ಕರೆಸಿದ್ದೀರಾ? ಹೌದು, ನಾನು ಹೇಳ್ಬಾರ್ದು. ಕೇಳಿ ಅವ್ರಿಗೆ. ಸರ್ ಅವ್ರ ಮಗಳ ನಂಬರ್ ಕೊಡ್ತೀನಿ ಸರ್. ಶಿವಕುಮಾರ್. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.